ನಿಮ್ಗೆಲ್ರಿಗೂ ಗೊತ್ತು SIT ಫಾರ್ಮೇಶನ್ ಆಯ್ತು 4-5 ದಿನಗಳ ನಂತರದಲ್ಲಿ. ಅಷ್ಟರಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಬಂತು. ಈಗಾಗಲೇ 1 ತಿಂಗಳಾಯ್ತು ಅವ್ರನ್ನ ಹುಡುಕುವಂತ ಪ್ರಯತ್ನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಿದೆ. ಆದ್ರೆ ಇವತ್ತು ಕೂಡ ಅವರನ್ನ ಕರ್ಕೊಂಡು ಬಂದು ಇಲ್ಲಿಗೆ ಶಿಕ್ಷೆಗೆ ಅಂದ್ರೆ ವಿಚಾರಣೆಗೆ ಒಳಪಡಿಸುವಂತದ್ದು ಇವತ್ತಿಗೆ ಕೂಡ ನಡೆದಿಲ್ಲದೆ ಇರೋದು ತುಂಬಾ ವಿಷಾದದಿಂದ ನಾವೆಲ್ಲರೂ ಕೂಡ ತುಂಬಾ ಇದನ್ನ ಆಕ್ರೋಶದಿಂದ ಯಾಕೆ ನಾವು ಹೇಳ್ಬೇಕು ಅಂತಂದ್ರೆ, ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತ ದೇಶದಲ್ಲಿ ಒಬ್ಬ ಆರೋಪಿಯನ್ನ, ಇಷ್ಟು ವಿಕೃತ ಕಾಮಿ ಆರೋಪಿಯನ್ನ ಒಬ್ಬನ ಕರ್ಕೊಂಡು ಬರೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾವು ಇಡೀ ದೇಶನೇನೆ ನಮ್ಮ ಕೇಂದ್ರ ಸರ್ಕಾರದವರು ತಲೆ ತಿರುಗಿಸಬೇಕಾಗಿರುವಂತ ವಿಚಾರ ಇದು. ಯಾಕಂದ್ರೆ ಅವರು ಸರಿಯಾಗಿ ಪ್ರಯತ್ನವನ್ನು ಮಾಡಿದ್ರೆ ತಕ್ಷಣದಲ್ಲಿ, ಯಾಕಂದ್ರೆ ಶೋಕಾಸ್ ನೋಟಿಸ್ ನ ಈಗ ಕೊಟ್ಟಿದ್ದಾರೆ, ಪ್ರಕ್ರಿಯೆ ಆರಂಭ ಆಗಿದೆ. ಕೋರ್ಟ್ ಆದೇಶ ನೀಡಿದೆ, ಅವನ್ನ ತಕ್ಷಣದಲ್ಲಿ ಬಂಧಿಸ್ಕೊಂಡು ಕರ್ಕೊಂಡ್ ಬರಬೇಕು ವಿಚಾರಣೆಗೆ ಅಂತ. ಇವತ್ತು ಶೋಕಾಸ್ ನೋಟಿಸ್ ಕೊಟ್ಟು ಇನ್ನೂ 10 ದಿನ ಅವ್ರಿಗೆ ಅವಕಾಶವನ್ನ ಕೊಡ್ತಾರೆ ಅಂತಂದ್ರೆ ಯಾವ ರೀತಿಯಾದಂತಹ ಇದನ್ನ ಬೇಕಂತಾನೆ ಇದನ್ನ ಮುಂದೂಡಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆಯೇನೋ ಅಂತ ನಮ್ಗೆಲ್ಲ ಅನುಮಾನ ಬರ್ತಾ ಇದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.